ಕಾಯೋ ದೊರೆಯೇ. ನಮಗೆ ಸಣ್ಣ ಕಷ್ಟ ಬಂದ್ರೂ ಮೊದಲು ನೆನೆಯುವುದು ದೇವರನ್ನ. ದೇವಸ್ಥಾನಕ್ಕೆ ಹೋಗಿ 2 ನಿಮಿಷ ಕಣ್ಮುಚ್ಚಿ ಧ್ಯಾನ ಮಾಡಿದ್ರೆ ಸಾಕು, ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ದೇವರು ನಂಬಿ ಬಂದ ಭಕ್ತರನ್ನ ಎಂದು ಕೈ ಬಿಡುವುದಿಲ್ಲ ಅನ್ನೋ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಅದರಲ್ಲೂ ಕಷ್ಟಗಳನ್ನ ಎದುರಿಸಲು ಧೈರ್ಯ ಬೇಕು ಅಂದ್ರೆ ಆ ಭಕ್ತರು ಮೊದಲು ನೆನೆಯುವುದು ಆಂಜನೇಯ ಸ್ವಾಮಿಯನ್ನ. ಇನ್ನು ತುಮಕೂರಿನಲ್ಲೂ ಅನೇಕ ದೇವಸ್ಥಾನಗಳಿದ್ದು ಕೆಲವೊಂದು ಸ್ವಕ್ಷೇತ್ರಗಳು ಪವಾಡದ ಮೂಲಕ ಭಕ್ತರ ಕಷ್ಟವನ್ನ ನಿವಾರಣೆ ಮಾಡ್ತಾ ಇದೆ. ಬನ್ನಿ, ಇವತ್ ನಾವು ಒಂದು ಭಕ್ತರ ಆರಾಧ್ಯ ದೈವ ಬೈಲಾಂಜನೇಯ ಸ್ವಾಮಿಯ ಪವಾಡವನ್ನ ತೋರಿಸ್ತೀವಿ. ಇಂತಹ ಆಧುನಿಕ ಯುಗದಲ್ಲೂ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕಂಡು ನೀವು ಆಶ್ಚರ್ಯ ಪಡುವುದಂತೂ ಖಂಡಿತ. ಹೌದು, ಶಿರಾನಗರ ಹಾಗೂ ತುಮಕೂರು ಹೈವೇ ಪಕ್ಕದಲ್ಲಿರೋ ಹನುಮಂತಪುರದಲ್ಲಿ ಬೈಲಾಂಜನೇಯ ಸ್ವಾಮಿ ಪವಾಡ ಅಷ್ಟಿಷ್ಟಲ್ಲ. ಸುಮಾರು 400 ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನವನ್ನ ಸಿಬಿ ಸುತ್ತಮುತ್ತಲ 14 ಹಳ್ಳಿಗಳ ಭಕ್ತರು ಬೈಲಾಂಜನೇಯ ಸ್ವಾಮಿಯನ್ನ ನಂಬಿದ್ದಾರೆ. ಕಷ್ಟ ಬಂದ್ರೆ ಈ ಸ್ವಾಮಿ ಎಂದು ಕೈಬಿಡಲ್ಲ ಎಂದು ಇಲ್ಲಿನ ಭಕ್ತರು ನಂಬಿದ್ದಾರೆ. ಇನ್ನು ಭಕ್ತರ ಕಷ್ಟ ಪರಿಹಾರ ಮಾಡಿಕೊಡುವ ಭರವಸೆ ನೀಡ್ತಾ ಇದ್ದು, ಹೂವನ್ನ ಪ್ರಸಾದ ರೂಪದಲ್ಲಿ ಕೊಡುವ ಮೂಲಕ ಭಕ್ತರಿಗೆ ಅಭಯ ನೀಡ್ತಾರೆ ಅನ್ನೋ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಹನುಮಂತ ನಗರ ಬ್ರಹ್ಮಸಂದ್ರ 2 ಗ್ರಾಮದ ದೇವ್ರಿದು. ಸುತ್ತ 14 ಹಳ್ಳಿ ದೇವ್ರಿದು. ಸುಮಾರು ಈಗ ದೇವ್ರು ಮಾಡ್ಬೇಕು ಅಂದ್ರೆ ಸುಮಾರು 14 ಹಳ್ಳಿ ಆರ್ತಿ ಈ ದೇವಸ್ಥಾನ ತರ್ತಾರೆ. ಕಷ್ಟ ಅಂತ ಯಾರೇ ಬಂದು ಕೇಳಿರುನು ನಮಗ್ ಹೂವು ಕೊಡುತ್ತೆ. ಒಂದು ಬೋರ್ ಹಾಕ್ಸಕ್ಕಾಗ್ಲಿ, ಒಂದು ಮದುವೆ, ಒಂದು ಸೈಟು, ಏನಕ್ಕೇನ ಆಗ್ಲಿ, ಮಕ್ಳಿಲ್ಲ ಅಂತ ಬಂದು ಕೇಳಿರು ಮಕ್ಳಾಗ್ತವೆ. ಹಂಗಾಗಿ ಸುಮಾರು ಜಾತ್ರೆ ಡಿಸೆಂಬರ್ ತಿಂಗಳ ಜಾತ್ರೆ, ಹನುಮ ಜಯಂತಿ ದಿವಸಲೇ ತೇರಿಲ್ಲಿ ಚೆನ್ನಾಗಾಗುತ್ತೆ ಅಂದ್ರೆ ನಮ್ಮ ಅಪ್ಪಂದು ಅಂದ್ಕೊಂಡು ಹೋದ್ರೆ ಸಾಕು, ಹೂವು ಕೇಳದೆ ಬೇಡ, ಅಂದ್ಕೊಂಡೋದ್ರು ಅವ್ರ ಕಾರ್ಯ ಆಗ್ತದೆ. ಹಂಗಾಗಿ ಯಾವಾಗ ಜಾತ್ರೆ ನಡೆಯುತ್ತೆ? ಡಿಸೆಂಬರ್ ಹನುಮ ಜಯಂತಿ ಇರುತ್ತಲ್ಲ ಅವತ್ತೇ ತೇರಿದು. ಅತಿ ದೊಡ್ಡದಾಗಲ್ಲ, ಸುಮಾರು 20-30 ಹಳ್ಳಿ ದೂರದಿಂದ ಬರ್ತಾರೆ. 20-30 ಹಳ್ಳಿ ಜನ ಸೇರ್ಕೊಂಡು ದೇವ್ರು ಮಾಡೋದು. ಭಕ್ತಾದಿಗಳು ಅತಿ ಹೆಚ್ಚು ಕೇಳುವಂತದ್ದು ಹೂ ಪ್ರಸಾದದ್ದೇನೆ. ಮಕ್ಳಿಲ್ಲದ ಅದೇ ಹೇಳಿ, ಮಕ್ಳು ಏನಾಗ್ಲಿ ಇಂಥದ್ ಬೇಕು ಅಂತ ಕೇಳಿದ್ರೆ ಕೊಡ್ತೈತಿ. ಒಂದು ಜಮೀನು, ಕೋಲ್ಟು, ಅದ್ ಏನಾಗಿರ್ಲಿ ಅಂತವೆಲ್ಲದಕ್ಕೂ ಈ ನಮ್ಮ ಅಪ್ಪ ಮಾತ್ರ ಒಂದು ಪ್ರಸಾದ ಕೊಟ್ಟವಂದ್ರೆ ಆಗ್ಬಿಡುತ್ತೆ. ಇನ್ನು ಭಕ್ತರು ಮದುವೆಯಾಗಿಲ್ಲ, ಸಂತಾನ ಇಲ್ಲ, ಬೋರ್ ಹಾಕಿಸುವ ವಿಚಾರ, ಏನಿತರೆ ಭಕ್ತರ ಇಷ್ಟಾರ್ಥದ ಬಗ್ಗೆ ಭಕ್ತರು ಕೇಳಿಕೊಂಡ್ರೆ ಆ ಕೆಲಸ ಆಗುವಂತಿದ್ರೆ, ದೇವರ ಬಲಭಾಗದಲ್ಲಿ ಕೆಲಸ ಆಗದಿದ್ರೆ ಎಡಭಾಗದಲ್ಲಿ ಹೂವನ್ನ ಕೊಡುವ ಮೂಲಕ ಬೈಲಾಂಜನೇಯ ಸ್ವಾಮಿ ತನ್ನ ಪವಾಡವನ್ನ ತೋರಿಸಿದ. ಇನ್ನು ಸುತ್ತಮುತ್ತಲ 16 ಗ್ರಾಮದ ಜನರು ತಮ್ಮ ಜಮೀನಿನಲ್ಲಿ ಬೋರ್ ಹಾಕಿಸುವಂತಿದ್ರೆ ಅಲ್ಲಿ ನೀರು ಸಿಗುತ್ತೆ ಅನ್ನೋದಾದ್ರೆ ಪ್ರಸಾದವನ್ನ ಕೊಡುತ್ತೆ. ಇಲ್ಲಿ ಬಂದ ಭಕ್ತರ ಕೈಯನ್ನ ಎಂದು ಆ ದೇವರು ಕೈಬಿಟ್ಟಿಲ್ಲ ಎಂದು ಭಕ್ತರಲ್ಲಿ ಅಪಾರ ನಂಬಿಕೆ ಇದೆ. ನಾವು ನನ್ನ ಮದುವೆ ಆದ ಗಂಟ್ಲು ಬರ್ತಾ ಇದ್ವಿ. ಎಲ್ಲದಕ್ಕೂ ನಮ್ಗೆ ಫಸ್ಟ್ ನಾವು ಕೇಳೋದು ಅಂದ್ರೆ ಈ ದೇವ್ರೆ ಫಸ್ಟ್ ಕೇಳೋದು, ಆಮೇಲೆ ನಮ್ಮ ಮನೆ ದೇವ್ರು ಬಹಳ ನಂಬಿಕೆ. ನಮಗ್ ಮಾತ್ರ ಫಸ್ಟ್ ಈ ಅಪ್ಪನ್ ಕೇಳೇ ನಾವು ಬೇರೆ ದೇವ್ರ ಹತ್ರ ಹೋಗೋದು, ಮಂದೇವ್ರಿಗೂ ಹೋಗೋದು ಕೂಡ ಈ ಅಪ್ಪನ್ ಕೇಳೇ ಹೋಗೋದು. ನಾವು ಬಂದಿದ್ದು ಅಂದ್ರೆ ಹೇಳ್ಬೇಕು ಅಂದ್ರೆ ಬಹಳ ಕಷ್ಟದಿಂದ ನಾವೀಗ ಹೆಂಗಿದ್ವು ಹಂಗ್ ಬಂದಾರು. ಇವತ್ತು ನಮ್ಮ ಮೂವರ್ಗೆ ಊಟ ಇಕ್ಕ ಲೆವೆಲಿಗೆ ಬೆಳ್ಕೊಂಡಿದೀವಿ ಈ ಅಪ್ಪನ ಆಶೀರ್ವಾದದಿಂದ. ನಮ್ಗೆ ಈ ಅಪ್ಪ ತುಂಬಾನೇ ಒಳ್ಳೇದ್ ಮಾಡಿ. ನಾವ್ ಇಲ್ಲಿಗೆ 5 ವರ್ಷದ ಗಂಟ್ಲು ಬರ್ತಾ ಇದೀವಿ. ಈ ನಮ್ಮಪ್ಪನ ಕೇಳ್ಕೊಂಡೋಗಿ ಬೋರ್ ಹಾಕ್ಸಿದ್ವಿ, ಒಳ್ಳೆ ನೀರು ಆಗೈತೆ. ಆಗಿದೆ ಕೇಳ್ತೀವಿ. ಸರ್ ಇಲ್ಲಿಗೆ ಒಂದು 25 ಕಿಲೋಮೀಟರ್. ಹೌದು, ನಮ್ಮ ದೊಡ್ಡಗ್ರಲ್ಲ ಸರ್. ನಾವು ಅಲ್ಲಿ ಒಂದು 10 ವರ್ಷದಿಂದ ನಮ್ಮ ಅಣ್ಣ ಬರ್ತಾನೆ ಯಾವಾಗ್ಲೂ. ಇಲ್ಲಿಗೆ ಬಂದೋಗಿ ಏನೇ ಅರ್ಕೆ ಮಾಡ್ಕೊಂಡ್ರು ಪಕ್ಕ ಆಗುತ್ತೆ. ನಮ್ಮ ಅಣ್ಣ ಬರ್ತಾನೆ, ಸ್ವಲ್ಪ ಮನೆದು ಕೇಳಿದ್ದ. ಇಲ್ಲಿಗೆ ಬಂದು ಹೂವು ಕೊಟ್ಮೇಲೆ ನಾವು ಮನೇನೂ ಕಟ್ಟಿದೀವಿ. ಇವತ್ತೊಂದು ಗಾಡಿ ಬೇರೆ ತಗೊಂಡಿದ್ದೆ. ಇವತ್ತು ಫಸ್ಟ್ ಇಲ್ಲಿಗೆ ಪೂಜೆಗೆ ಬಂದಿದ್ದೀನಿ. ಬೈಲಾಂಜನೇಯ ಸ್ವಾಮಿ ಪವಾಡ ನಮ್ಮ ಪ್ರಜಾಶಕ್ತಿ ಟೀಮಿಗೂ ತೋರಿಸಿಕೊಟ್ಟಿತ್ತು. ಹೌದು, ನಮ್ಮ ವರದಿಗಾರರು ತಮ್ಮ ಬೇಡಿಕೆಯೊಂದನ್ನ ದೇವರ ಮುಂದಿಟ್ಟಾಗ ಇಷ್ಟಾರ್ಥ ಈಡೇರುತ್ತಾ ಅಥವಾ ಇಲ್ವಾ ಅಂತ ಪ್ರಸಾದವನ್ನ ನೀಡುವ ಮೂಲಕ ತೋರಿಸಿಕೊಟ್ಟಿದ್ದು ಬೈಲಾಂಜನೇಯ ಸ್ವಾಮಿಯ ಪವಾಡ ನಿಜಕ್ಕೂ ನಮಗೆ ಚಕಿತ ಉಂಟು ಮಾಡಿತು. ನಮ್ಮೂರ ಕಾಯೋ ದೊರೆಯೇ.
ಇಂತಹ ವೈಜ್ಞಾನಿಕ ಯುಗದಲ್ಲೂ ದೇವರು ಈ ರೀತಿಯ ಚಕಿತಗಳನ್ನ ತೋರಿಸಿಕೊಡುವ ಮೂಲಕ ಭಕ್ತರಿಗೆ ನಾನಿದ್ದೇನೆ ಅನ್ನುವುದನ್ನ ತೋರಿಸಿಕೊಡ್ತಾ ಇದ್ದು ಅಪಾರ ಸಂಖ್ಯೆಯ ಭಕ್ತರು ಈ ಬೈಲಾಂಜನೇಯ ಸ್ವಾಮಿಯನ್ನ ನಂಬಿ ಬಂದ ತಮ್ಮ ಕಷ್ಟವನ್ನ ಕಳೆಯುವಂತೆ ಅರಸಿ ಬರ್ತಾರೆ. ನೀವು ಕೂಡ ಒಮ್ಮೆ ಭೇಟಿ ನೀಡಿ. ನೀವೇ ಒಮ್ಮೆ ಚಕಿತಕ್ಕೆ ಒಳಗಾಗೋದು ಮಾತ್ರ ಖಚಿತ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಶಿರಾ. ನಮ್ಮೂರ ಕಾಯೋದೋರೆಯೇ